ವೀಕ್ಷಕರೇ, 90ರ ದಶಕದಲ್ಲಿ ಇಡೀ ಭಾರತ ಚಿತ್ರರಂಗಕ್ಕೆ ಸೂಪರ್ ಸ್ಟಾರ್ ನಟನಾಗಿ ಮಿಂಚಿದ್ದ ಏಕೈಕ ನಟ ಎಂದರೆ ಮುತ್ತುರಾಜ್ ಅಲಿಯಾಸ್ ಡಾಕ್ಟರ್ ರಾಜ್ಕುಮಾರ್ ಅವರು. ಬಾಲಿವುಡ್ ನನ್ನು ಅವತ್ತಿನ ಕಾಲಕ್ಕೆ ತನ್ನಲ್ಲಿಗೆ ಕರೆಸಿಕೊಂಡಂತಹ ಏಕೈಕ ನಟ ಡಾಕ್ಟರ್ ರಾಜ್ಕುಮಾರ್ ಅವರು. ಅಷ್ಟೇ ಅಲ್ಲದೆ ಹಿಂದಿನ ಸೂಪರ್ ಸ್ಟಾರ್ ನಟನಾಗಿರುವ ರಜನಿಕಾಂತ್ ಅವರು ಕೂಡ ಒಂದು ಕಾಲದಲ್ಲಿ ಅವರ ಪಾದದ ಸ್ಪರ್ಶಕ್ಕಾಗಿ ಕಾದು ನಿಂತಿದ್ದ ಒಬ್ಬ ಅಭಿಮಾನಿಯಾಗಿದ್ದೆ ಎಂದು ಒಂದು ಸಂದರ್ಶನದಲ್ಲಿ ಹೇಳಿಕೊಳ್ಳುತ್ತಾರೆ. ಅಷ್ಟರ ಮಟ್ಟಕ್ಕೆ ಭಾರತ ಚಿತ್ರರಂಗದಲ್ಲಿ ಬೆಳೆದಿದ್ದ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಯಾವುದೇ ಕಾಂಪಿಟೇಷನ್ ಇರಲಿಲ್ಲ. ಅಂದಿನ ಬಿಗ್ ಸೂಪರ್ ಸ್ಟಾರ್ ನಟರಾಗಿದ್ದ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ 5 ಮಕ್ಕಳು. ಅದರಲ್ಲಿ ಮೊದಲನೆಯದಾಗಿ ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಅಲಿಯಾಸ್ ಶಿವಣ್ಣ ಅವರು, ಮತ್ತು ರಾಘವೇಂದ್ರ ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಅವರು, ಮತ್ತು ಇಬ್ಬರು ಹೆಣ್ಣು ಮಕ್ಕಳು. ಹೀಗೆ 3 ಗಂಡು ಮಕ್ಕಳನ್ನ ಪಡೆದಿದ್ದ ರಾಜ್ ಫ್ಯಾಮಿಲಿಗೆ ಒಂದು ರೀತಿಯ ಆನೆ ಬಲವೇ ಇತ್ತು. ಡಾಕ್ಟರ್ ರಾಜ್ಕುಮಾರ್ ನಂತರ ಅಪ್ಪನ ಹಾದಿಯನ್ನೇ ತುಳಿದ ಮಕ್ಕಳು ಅಪ್ಪನ ಹೆಸರನ್ನ ಇನ್ನಷ್ಟು ಎತ್ತರಕ್ಕೆ ಅವರ ವಿನಯದಿಂದ, ಸಹಾಯ ಹಸ್ತದಿಂದ, ಜನರ ಮೇಲಿನ ಪ್ರೀತಿಯ ಮೂಲಕ ಮತ್ತಷ್ಟು ಎತ್ತರಕ್ಕೆ ಬೆಳೆಸಿದರು. ಆದರೆ ಯಾರ ಶಾಪನೋ ಗೊತ್ತಿಲ್ಲ, ರಾಘವೇಂದ್ರ ರಾಜ್ಕುಮಾರ್ ಅವರಿಗೆ ಕ್ಯಾನ್ಸರ್ ಕಾಯಿಲೆಗೆ ತುತ್ತಾದರು. ಇದಾದ ನಂತರ ಅವರಿಗೆ ಸ್ಟ್ರೋಕ್ ಕೂಡ ಆಯಿತು. ಇದರಿಂದ ರಾಜ್ ಫ್ಯಾಮಿಲಿಗೆ ಮತ್ತು ಅವರ ಅಭಿಮಾನಿಗಳಿಗೆ ಒಂದು ಹಕ್ಕಿಯ ರೆಕ್ಕೆಯೇ ಕಳಚಿ ಬಿದ್ದಂತಾಯಿತು. ಇಷ್ಟಕ್ಕೆ ನಿಲ್ಲಿಸದ ಕ್ರೂರಿ ದೇವರು ಮಧ್ಯಮ ವಯಸ್ಸಿನಲ್ಲಿದ್ದಂತಹ ಕರ್ನಾಟಕ ರತ್ನ ಅಪ್ಪು ಅಲಿಯಾಸ್ ಪುನೀತ್ ರಾಜ್ಕುಮಾರ್ ಅವರನ್ನು ಸಹ ನಮ್ಮಿಂದ ದೇವರು ಕಿತ್ತುಕೊಂಡನು. ಅಷ್ಟೇ ಅಲ್ಲದೆ ಈಗ ಡಾಕ್ಟರ್ ಶಿವರಾಜ್ ಕುಮಾರ್ ಅವರಿಗೂ ಕೂಡ ಬುಧವಾರದ ಕ್ಯಾನ್ಸರ್ ಕಾಣಿಸಿಕೊಂಡು ಅಭಿಮಾನಿಗಳಲ್ಲಿ ಆತಂಕಕ್ಕೆ ಎಡೆ ಮಾಡಿಕೊಟ್ಟಿತ್ತು. ಆದರೆ ರಾಜ್ಕುಮಾರ್ ಅವರು ಮಾಡಿದಂತಹ ಪುಣ್ಯದಿಂದ ಶಿವಣ್ಣ ಅವರು ಈಗ ಅದರಿಂದ ಹೊರಬಂದಿದ್ದಾರೆ. ವೀಕ್ಷಕರೇ, ಕರ್ನಾಟಕದ ದೊಡ್ಡಮನೆ ಎಂದೇ ಹೆಸರುವಾಸಿಯಾಗಿದ್ದ ರಾಜ್ ಫ್ಯಾಮಿಲಿಗೆ ಈ ರೀತಿಯ ಆರೋಗ್ಯ ಸಮಸ್ಯೆ ಕಾಡುತ್ತಿರುವುದು ನಿಜಕ್ಕೂ ಕರ್ನಾಟಕದ ಜನತೆಯಲ್ಲಿ ತಡೆಯಲಾಗದ ನೋವಾಗಿದೆ. ವೀಕ್ಷಕರೇ, ಒಂದು ಕಾಲದಲ್ಲಿ ರಾಜರಂತೆ ಬಾಳಿದ ಮನೆಯು ಈಗ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದೆ. ಇದಕ್ಕೆ ಕಾರಣ ಏನೋ, ಏಕೆ ಈ ರೀತಿಯ ಆರೋಗ್ಯ ಸಮಸ್ಯೆ ರಾಜ್ ಫ್ಯಾಮಿಲಿಯನ್ನು ಕಾಡುತ್ತಿದೆ? ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ ಗೆ ಶೇರ್ ಮಾಡಿ.